ಸ್ನೇಹಿತರೆ, ಇದೊಂದು ಪ್ರತಿಯೊಬ್ಬ ತಂದೆಯ ಕತೆ. ತಂದೆಯೊಬ್ಬ ಕಲ್ಲು ಬಂಡೆಯಂತಹ ಹೃದಯದವ. ಅವನಿಗೆ ಹೆಂಡತಿ ಮಕ್ಕಳೊಂದಿಗೆ ಕಟುವಾಗಿ ವರ್ತಿಸುವವನು. ಅವನಿಗೆ ಪ್ರೀತಿ, ಕರುಣೆ, ಮಮತೆ ತಿಳಿದಿಲ್ಲ ಎಂದು ಬಯಸಿಕೊಳ್ಳುವವನು. ಮಕ್ಕಳಿಗೆ ಬೈದಾಗ ಒಬ್ಬನೇ ಕೋಣೆ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಕಣ್ಣೀರು ಹಾಕುವವ. ತಾಯಿಯಂತೆ ಮಕ್ಕಳ ಎದುರೇ ಕಣ್ಣೀರು ತೋರಿಸಿದರೆ ಅವನ ಹೆಂಡತಿಯೇ ಹೇಳುತ್ತಾಳೆ, ನೀವು ಹೆಂಗಸಿನಂತೆ ಅಳುತ್ತೀರಾ ಎಂದು ಮಕ್ಕಳೆದುರೇ ಹಂಗಿಸುತ್ತಾಳೆ. ಆ ಭಯದಿಂದ ಅವನು ಕಣ್ಣೀರನ್ನು ತೋರಿಸದೆ ಕೋಣೆಯ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಒಬ್ಬನೇ ಅಳುವವನು ಈ ಕಲ್ಲು ಹೃದಯದ ತಂದೆ. ಮಕ್ಕಳ ಬಗ್ಗೆ ತಾಯಿಗಿಂತ 4 ಪಟ್ಟು ಹೆಚ್ಚು ಪ್ರೀತಿ ಇದ್ದರೂ ಎಂದು ತೋರಿಸಿಕೊಳ್ಳುವಂತಿಲ್ಲ. ಎಲ್ಲಿ ಪ್ರೀತಿಯಿಂದ ನಡೆದುಕೊಂಡರೆ ಮಕ್ಕಳ ಭವಿಷ್ಯ ಕಳೆದು ಹೋಗುತ್ತದೆ ಎಂಬ ಭಯದಿಂದ ಅವರೆದುರು ಕಟುವಾಗಿ ವರ್ತಿಸಬೇಕು. ಇದು ಒಬ್ಬ ತಂದೆಯ ಕಥೆಯಲ್ಲ, ವ್ಯಥೆ ಎಂದರೆ ತಪ್ಪಾಗಲಾರದು. ತಾಯಿ 9 ತಿಂಗಳು ಗರ್ಭದಲ್ಲಿ ಮಕ್ಕಳನ್ನು ಧರಿಸಿ ತನ್ನ ಕರುಳನ್ನೇ ಕತ್ತರಿಸಿ ಜೀವ ನೀಡಿದರೆ, ತಂದೆ ತನ್ನ ಜೀವನವಿಡೀ ಮಕ್ಕಳ ಶ್ರೇಯಸ್ಸಿಗಾಗಿ ಹೋರಾಡಬೇಕು. ಏಕೆಂದರೆ ಇದು ಕಟು ಸತ್ಯ. ಯಾವತ್ತು ತಾನು ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಅದು ಮಾಡಿದೆ ಇದು ಮಾಡಿದೆ ಎಂದು ಸಹ ಎಲ್ಲಿಯೂ ತುಟಿ ಬಿಚ್ಚದವ ಈ ಕಲ್ಲು ಹೃದಯದ ತಂದೆ. ತನ್ನ ಚಪ್ಪಲಿ ಹರಿದಿದ್ದರೂ ಹರಿದ ಚಪ್ಪಲಿಯನ್ನೇ ಧರಿಸುವವನು. ತನ್ನ ಮಕ್ಕಳಿಗೋಸ್ಕರ ಬ್ರ್ಯಾಂಡೆಡ್ ಚಪ್ಪಲಿಗಳನ್ನು ಕೊಡಿಸುವವನು ಈ ಕಲ್ಲು ಹೃದಯದ ತಂದೆ. ತನ್ನ ಬಟ್ಟೆಗಳು ಹರಿದಿದ್ದರೂ ಹೆಂಡತಿ ಮಕ್ಕಳಿಗೆ ಪ್ರತಿಯೊಂದು ಹಬ್ಬಕ್ಕೆ ತಡ ಮಾಡದೆ ಎಲ್ಲಾದರೂ ಹಣವನ್ನು ಹೊಂದಿಸಿ ಹೊಸ ಬಟ್ಟೆಗಳನ್ನು ಕೊಡಿಸುವವನು ಇದೇ ಕಲ್ಲು ಹೃದಯದ ತಂದೆ. ಹೆಣ್ಣು ಮಕ್ಕಳು ಮದುವೆ ಮಾಡಿ ಒಂದು ಒಳ್ಳೆಯ ಮನೆ ಸೇರುವವರೆಗೂ ಹಾಗೂ ಗಂಡು ಮಕ್ಕಳ ಜೀವನವು ಒಂದು ಹಂತಕ್ಕೆ ಬರುವವರೆಗೂ ಅವರ ಬೆನ್ನ ಹಿಂದೆಯೇ ನಿಂತು ಅವರನ್ನು ಕಾಪಾಡುವವನು ಇದೇ ಕಲ್ಲು ಹೃದಯದ ತಂದೆ. ಈ ಮನೆಯ ಜವಾಬ್ದಾರಿಗಳು ತನ್ನ ಹೆಗಲ ಮೇಲಿದ್ದರೂ ನೋವಾದಾಗ ಅಳುವಂತಿಲ್ಲ, ಯಾರೊಂದಿಗೂ ನಗುವಂತಿಲ್ಲ, ಬೆಟ್ಟದಷ್ಟು ಪ್ರೀತಿ ಇದ್ದರೂ ತೋರಿಸುವಂತಿಲ್ಲ. ಈ ಪಾತ್ರಧಾರಿಯೇ ತಂದೆ. ಅದೇ ಈ ಕಲ್ಲು ಹೃದಯದ ತಂದೆ. ತನಗೆ ತನ್ನ ಬಾಲ್ಯದಲ್ಲಿ ಸಿಗದಿದ್ದದ್ದು ತನ್ನ ಮಕ್ಕಳಿಗೆ ಸಿಗುವಂತೆ ಮಾಡಲು ಪ್ರಯತ್ನಿಸುವ. ಜಾತ್ರೆಯಲ್ಲೋ, ಮಹೋತ್ಸವಗಳಲ್ಲೋ, ರಥೋತ್ಸವಗಳಲ್ಲೋ ತನ್ನ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ತನಗೆ ಕಾಣದಿದ್ದದ್ದು ತನ್ನ ಮಕ್ಕಳಿಗೆ ತೋರಿಸುವವನು ಇದೇ ಕಲ್ಲು ಹೃದಯದ ತಂದೆ. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ದಿನವೂ ಹಗಲಿರುಳು ತನ್ನ ಹೆಂಡತಿ ಮಕ್ಕಳಿಗಾಗಿ ಪರಿತಪಿಸುವ ವ್ಯಕ್ತಿಯೇ ಈ ತಂದೆ. ಅದೇ ಈ ಕಲ್ಲು ಹೃದಯದ ತಂದೆ. ನಿನಗಾರು ಸಮ ಕಲ್ಲು ಹೃದಯದ ತಂದೆಯೇ ನಿನಗಾರು ಸಮ. ಹೀಗೆ ಮಕ್ಕಳಿಗೆ ತಂದೆಯ ಜವಾಬ್ದಾರಿ, ತ್ಯಾಗ, ನೋವುಗಳ ಬಗ್ಗೆ ತಿಳಿಯಬೇಕಾದರೆ ಅವರು ಸಹ ತಂದೆಯ ಸ್ಥಾನಕ್ಕೆ ಬಂದಾಗ ಮಾತ್ರ ತಿಳಿಯುತ್ತದೆ. ಆಗ ಅವರ ತಂದೆಯ ತ್ಯಾಗದ ಬಗ್ಗೆ ನೆನೆದು ಕಣ್ಣಂಚಿನಲ್ಲಿ ಬರಬಹುದು. ಆದರೆ ಸ್ನೇಹಿತರೆ, ಒಬ್ಬ ತಂದೆಯ ತ್ಯಾಗ ಯಾವತ್ತೂ ಸಹ ಅಮರವಾಗಿರುತ್ತದೆ. ತನ್ನ ಜೀವನವನ್ನೇ ತನ್ನ ಕುಟುಂಬಕ್ಕಾಗಿ ಮೀಸಲಿಡುವ ಯಾವುದಾದರೂ ಜೀವವಿದ್ದರೆ ಅದೇ ಈ ಕಲ್ಲು ಹೃದಯದ ತಂದೆ. ಸ್ನೇಹಿತರೆ, ಇಂತಿ ನಿಮ್ಮ ಪ್ರೀತಿಯ ಕಲ್ಲು ಹೃದಯದ ತಂದೆ. ಇದು ಪ್ರತಿಯೊಬ್ಬ ತಂದೆಗೂ ಸಮರ್ಪಿಸುವ ಕತೆ. ಇಂತಿ ನಿಮ್ಮ ಪ್ರೀತಿಯ ಕಲ್ಲು ಹೃದಯದ ತಂದೆ. ಸ್ನೇಹಿತರೆ, ನನ್ನ ಈ ಶೀರ್ಷಿಕೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.